ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನು ಇವತ್ತು ನಿಮ್ಮ ಜೊತೆ ಒಂದಷ್ಟು ಜ್ಯುವೆಲರಿ ಕಲೆಕ್ಷನ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ಅಂದರೆ ನನ್ನ ಹತ್ರ ಇರುವಂತಹ ಒಂದಷ್ಟು ನಾನ್ ಗೋಲ್ಡ್ ಜ್ಯುವೆಲರಿ ಸೆಲೆಕ್ಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡೋಣ ಇವಾಗ. ಇದು ನೋಡಿ, ಇದು ಗ್ರೀನ್ ಬೀಡ್ಸ್ ಇರೋವಂಥದ್ದು. ಅಂದರೆ ಯಾವ್ದಾದ್ರು ವೆಡ್ಡಿಂಗ್ ಫಂಕ್ಷನ್ನು ಅಥವಾ ಯಾವ್ದಾದ್ರು ಒಂದು ಗೃಹ ಪ್ರವೇಶ ಆಗಿರ್ಬೋದು, ಈ ಥರ ಮದುವೆ ಆಗಿರ್ಬೋದು, ಈ ಥರ ಫಂಕ್ಷನ್ಸ್ಗಳಿಗೆ ವೇರ್ ಮಾಡೋವಂಥದ್ದು. ಅಂದರೆ ಇದು ಫುಲ್ ಸೆಟ್. ಇದು ನೋಡಿ, ಇದು ನೆಕ್ಲೆಸ್ ಬರುತ್ತೆ. ಇದು ಲಾಂಗ್ ನೆಕ್ಲೆಸ್ಸು, ಇದು ಸೊಂಟು ಡಾಬ್ ಇರುತ್ತೆ. ಮತ್ತು ಇದು ಜುಮ್ಕಾ ನೋಡ್ತಾ ಇದ್ದೀರಲ್ವಾ, ಇದು ಜುಮ್ಕಾ. ಆ್ಯಂಡ್ ಇದು ನೋಡಿ ಕಾಣಿಸ್ತಿದೆಯಲ್ಲ, ಬೈತಲೆ ಬಟ್ಟು. ಇದು ಆ್ಯಕ್ಚುಲಿ ನನಗೆ ನನ್ನ ಸಿಸ್ಟರ್ ಕೊಟ್ಟಿದ್ದು. ನನ್ನ ಸಿಸ್ಟರು ಮೇಕವರ್ ಮಾಡ್ತಾರೆ ಮತ್ತು ಬ್ಯೂಟಿಷಿಯನ್ ಕೂಡ ಅವರು. ನಿಮಗೇನಾದರೂ ಬ್ಯೂಟಿಷಿಯನ್ದು ಏನಾದರೂ ಅವಶ್ಯಕತೆ ಇದ್ದರೆ ನೀವು ನನಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅವ್ರ ಬಗ್ಗೆ ಹೇಳ್ತೀನಿ. ಅವರು ಯೂಟ್ಯೂಬ್ ಮಾಡ್ತಾರೆ, ದೀಪಿಕಾ ಸುನೀಲ್ ಅಂತ ಹೇಳ್ಬಿಟ್ಟು ಅವ್ರ ಐಡಿ. ಮತ್ತು ಅವರು ಮೇಕಪ್ ಮಾಡ್ತಾರೆ, ಮೇಕಪ್ ಆರ್ಟಿಸ್ಟ್. ಅವರು ನನಗೆ ಇದನ್ನು ಕೊಟ್ಟಿದ್ದು. ಯಾವುದೋ ಒಂದು ನಮ್ಮ ಕಸಿನ್ ಸಿಸ್ಟರ್ ಮದುವೆಯಲ್ಲಿ ನನಗೆ ಕೊಟ್ಟಿದ್ದರು. ಸೊ ಹಂಗಾಗಿ ನಾನೇ ಇಟ್ಕೊಂಡಿದ್ದೀನಿ ಇದನ್ನು. ಅವರೇ ಕೊಟ್ಟಿದ್ದು ನನಗೆ ಇದನ್ನು ಸೆಟ್ಟು. ಚೆನ್ನಾಗಿದೆ ಅಲ್ಲ ನೋಡಿ, ಗ್ರೀನ್ ಬಿಡ್ಸ್. ಇದು ನನ್ನ ಫೇವ್ರೇಟ್ ಆ್ಯಕ್ಚುಲಿ. ನಾನು ಮದುವೆಗೆ ವೇರ್ ಮಾಡಿದ್ದೆ ಇದನ್ನು. ಅದನ್ನ ಫೋಟೋ ಕೂಡ ನಿಮ್ಗೆ ಹಾಕ್ತೀನಿ ನೋಡಿ, ನನ್ನ ಸೈಡಲ್ಲಿ ಕಾಣಿಸ್ತೈತಲ್ಲ. ಇದ್ರದ್ದು ಒಂದು ಫೋಟೋ ನಾನು ಹಾಕ್ತೀನಿ ಇವಾಗ, ಅದನ್ನು ನೋಡಿ. ಮತ್ತು ಬೈತಲೆ ಬಿಟ್ಟು ಎಷ್ಟು ಸಾಕಾಗಿದೆ ಗೊತ್ತಾ. ಏನೋ ಒಂಥರ ನನ್ನ ಹಣೆಗಂತೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಪುಟ್ಟದಾಗಿದೆ, ಸಾಕಾಗಿದೆ. ಜುಮ್ಕನೂ ಅಷ್ಟೇ. ಬಟ್ ಜುಮ್ಕೋ ಸ್ವಲ್ಪ ವೆಯ್ಟ್ ಅನ್ನಿಸ್ತಾ ಇತ್ತು ನನಗೆ, ಆದರೂ ಓಕೆ, ಲುಕ್ ಚೆನ್ನಾಗಿತ್ತು. ಇದನ್ನು ಫೋಟೋ ನಾನು ಹಾಕ್ತೀನಿ ಇದನ್ನು, ಓಕೆನಾ. ಅದಾದಮೇಲೆ ಇದು ನನಗೆ ನನ್ನ ಕೊಲಿಗ್ ಯಾರೋ ಗಿಫ್ಟ್ ಮಾಡಿದ್ದು ಬರ್ಡೇಗೆ, ಲಾಸ್ಟ್ ಇಯರ್ ಬರ್ಡೇಗೆ. ಇದೊಂದು ಲಾಂಗ್ ಚೈನ್ ಇದೆ ಮತ್ತು ಇದೊಂದು ಬೈತಲೆ ಬಟ್ಟು ಮತ್ತು ಸೊಂಟು ದಾರ. ನಾನು ಎಲ್ಲೂ ಹಾಕೊಂಡೇ ಇಲ್ಲ ಇದನ್ನು ಆ್ಯಕ್ಚುಲಿ, ಇನ್ನೂ ಬೇರೆ ಮಾಡಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಬಂದು ಇದು ನನ್ನ ಚೈನ್. ಇದು ಯಾರೋ ಗಿಫ್ಟ್ ಮಾಡಿದ್ದು, ನನ್ನ ಕಸಿನ್ ಬ್ರೋ. ಅವರು ನನಗೆ ಮತ್ತು ಇನ್ನಿಬ್ಬರು ಸಿಸ್ಟರ್ಗೆ, 3 ಜನಕ್ಕೂ ತಂದು ಕೊಟ್ಟಿದ್ರು. ಅದಾದಮೇಲೆ ಇದ್ರದ್ದು ಬೈತಲೆ ಬಟ್ಟು ತೋರಿಸ್ದೆ ಅಲ್ವಾ. ಇದು ನಾನೇ ತೊಗೊಂಡಿದ್ದು, ಯಾವುದೋ ಒಂದು ಫಂಕ್ಷನ್ಗೆ ಅಂದ್ಬಿಟ್ಟು. ಇದು ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ. ಇದು ನಾನು ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಗೂ ವೇರ್ ಮಾಡ್ತಾನೇ ಇರ್ತೀನಿ. ಅದು ನಂಗೆ ತುಂಬ ಇಷ್ಟ. ಸಿಂಪಲ್ ಫಂಕ್ಷನ್ಗಾದರೂ ಸಕಲಾಗಿರುತ್ತೆ. ಇನ್ನು ಇದು ನಂದೇನೆ, ಬಟ್ ಇದ್ರದ್ದು ಇನ್ನೊಂದು ಶಾರ್ಟ್ ಇತ್ತು, ಮಿಸ್ ಆಗಿದೆ. ಮತ್ತು ಇದು ಸ್ವಲ್ಪ ಕಟ್ಟಾಗಿದೆ, ಅದಕ್ಕೆ ನಾನು ಎಲ್ಲೂ ಯೂಸ್ ಮಾಡ್ತಾ ಇಲ್ಲ ಇದನ್ನು. ಇನ್ನೊಂದು ಶಾರ್ಟ್ ಇತ್ತು ಮತ್ತು ಬೈತಲೆ ಬಿಟ್ಟಿತ್ತು, ಎಲ್ಲಿ ಮಿಸ್ ಆಗಿದೆ ಅಂತ ಗೊತ್ತಿಲ್ಲ. ಮತ್ತು ಇದು ನೋಡಿ, ನಾನು ತೋರಿಸೋದ್ನಲ್ಲ ಆ ಒಂದು ಜುಮ್ಕಾಗೆ ಇದು ಸೆಟ್ ಆಗುತ್ತೆ ಅಂತ. ಅದಾದಮೇಲೆ ಇದು ನೋಡಿದಿರಲ್ವಾ, ಇದು ಜೀನ್ಸ್ ವೇರ್ಗೆಲ್ಲ ಆಗುತ್ತೆ. ಇದನ್ನು ಯೂಸ್ ಮಾಡ್ತೀನಿ, ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಮತ್ತು ಇದು ಜಡೆಗೆ ಹಾಕೋದು. ಜಡೆ ಎಲ್ಲ ಫುಲ್ಲು ಉದ್ದ ಇರುತ್ತಲ್ಲ, ಆವಾಗ ಹಿಂಗೆ ಈ ಥರ ಹೆಂಗೆ ಮಾಡೋದು, ಹಿಂಗೆ. ಇದು ಹೆಚ್ಚು ಕಮ್ಮಿ ಒಂದು 6 ಇದೆ ನನ್ನ ಹತ್ರ. ಜಡೆ ಬಿಲ್ಲೆ ಅಂತ ಹೇಳ್ತಾರೆ ಇದನ್ನು, ಓಕೆನಾ. ಅದಾದಮೇಲೆ ಇದು ರಿಂಗು. ಇದನ್ನೆಲ್ಲೂ ಆಲ್ಮೋಸ್ಟ್ ಯೂಸ್ ಮಾಡಿಲ್ಲ ನಾನು, ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ. ಬಿಟ್ಟರೆ ಬ್ಯಾಂಗಲ್ಸು ನೋಡಿ, ಚೆನ್ನಾಗಿದೆ ಅಲ್ವಾ. ಈ ಬ್ಯಾಂಗಲ್ಸು ತುಂಬ ದಿನ ಆಯಿತು ತೊಗೊಂಡು, ಬಟ್ ಆಲ್ಮೋಸ್ಟ್ ವೇರ್ ಮಾಡ್ತಾಯಿಲ್ಲ ಇದನ್ನು. ಇದು ಮಾಮೂಲಿ ಗಾಜಿನ ಬಳೆ ಇರುತ್ತಲ್ಲ, ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕೋತೀನಿ ಮಿಡಲ್ಗೆ ಅಥವಾ ಎಡ್ಜಿಗೆ. ಅದು ಬಿಟ್ಟು ಇದ್ರದ್ದು ಅಷ್ಟೇ. ಇನ್ನೊಂದು ಸೆಟ್ ಇದೆ ಫುಲ್ಲು, ಎಲ್ಲ ಎತ್ತಿಟ್ಟಿದ್ದೀನಿ, ಗೊತ್ತಾಗಲಿಲ್ಲ. ಸೊ ಇಷ್ಟಿತ್ತು ಎತ್ಕೊಂಡೆ. ಇದನ್ನು ಯಾರೋ ಗಿಫ್ಟ್ ಮಾಡಿದ್ದು, ಇದೂ ಯಾರೋ ಗಿಫ್ಟ್ ಮಾಡಿದ್ದು. ಮತ್ತು ನೋಡಿ, ಇದು ಜುಮ್ಕಾ ನಾನೇ ತೊಗೊಂಡಿದ್ದು. ನಂಗೆ ತುಂಬ ಇಷ್ಟ ಜುಮ್ಕಾ ಅಂದರೆ, ನಂಗೆ ತುಂಬ ಫೇವ್ರೇಟ್. ನೋಡಿ ಚೆನ್ನಾಗಿದೆಲ್ಲ, ಸಖತ್ತಾಗಿದೆ. ಮತ್ತು ಇದೊಂದು ಬೈತಲೆ ಬಿಟ್ಟು, ನಂಗೆ ಬೈತಲೆ ಬಿಟ್ಟು ಅಂದರೂ ಇಷ್ಟ. ಇದು ನೋಡಿ, ಇಲ್ಲೊಂದು ನೆಕ್ ಚೈನ್ ಇದೆಯಲ್ಲ, ಲಾಂಗ್ ಇದೆ. ಇನ್ನೊಂದು ಶಾರ್ಟ್ ಇತ್ತು, ಯಾರಿಗೂ ಕೊಟ್ಟೆ, ಮಿಸ್ ಆಗಿದೆ, ಎಲ್ಲೋ ಹೋಗಿದೆ ಗೊತ್ತಿಲ್ಲ. ಇದ್ರದ್ದು ಓಲೆ ಇದು, ನಾನು ಮೊದಲು ಯೂಸ್ ಮಾಡ್ತಿದ್ದೆ, ಇವಾಗ ಯೂಸ್ ಮಾಡ್ತಾ ಇಲ್ಲ ಅದನ್ನು. ಅದಾದಮೇಲೆ ಇದು ಒಂದು ಲಕ್ಷ್ಮಿ ಓಲೆ, ಎಲ್ಲಿ ತೊಗೊಂಡಿದ್ದು ಅಂತ ಗೊತ್ತಿಲ್ಲ, ಮರ್ತೋಗಿದೆ. ಬಟ್ ಚೆನ್ನಾಗಿದೆ, ಇದನ್ನು ಹಾಕ್ಕೊಂಡಿಲ್ಲ ನಾನು. ನಾನು ಆ್ಯಕ್ಚುಲಿ ಡೈಲಿ ವೇರ್ಗೆ ಗೋಲ್ಡ್ ಒಂದು ಜುಮ್ಕಾ ಬರುತ್ತಲ್ಲ, ಅದನ್ನು ಬಿಟ್ಟರೆ ನಾನು ಬೇರೆ ಯೂಸ್ ಮಾಡಲ್ಲ. ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಮಾತ್ರ ಅದನ್ನು ಯೂಸ್ ಮಾಡೋದು. ನನ್ನ ಹಸ್ಬೆಂಡ್ ಬೈತಾರೆ, ಯಾವಾಗಲೂ ಆರ್ಟಿಫಿಷಿಯಲ್ ಹಾಕೋಬೇಡ ಅಂತ. ಸೊ ಹಾಗಾಗಿ, ಬಟ್ ನನಗೆ ಮಾತ್ರ ಆರ್ಟಿಫಿಷಿಯಲ್ ಅಂದರೆ ತುಂಬ ಇಷ್ಟ. ನೋಡಿ, ಇದು ಜುಮ್ಕಾ ಇದಕ್ಕೆ ಕೊಟ್ಟಿದ್ದು. ನಾನು ಸೆಟ್ ತೋರಿಸೋದ್ನಲ್ಲ, ನನ್ನ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಇದಕ್ಕೆ ಮ್ಯಾಚಿಂಗು. ಬಟ್ ನಾನು ಹಾಕೊಳ್ಳಲ್ಲ, ಹಂಗೆ ಇರ್ತೀನಿ. ಓಲೆ ಜಾಸ್ತಿ ಯೂಸ್ ಮಾಡಲ್ಲ, ಜೀನ್ಸ್ ಹಾಕಿದ್ರೆ ಮಾತ್ರ ಈ ಥರದ್ದು. ಇದನ್ನು ಯಾರೋ ನನ್ನ ಫ್ರೆಂಡ್ ಏನೋ ಗಿಫ್ಟ್ ಮಾಡಿದೆ ಆ್ಯಕ್ಚುಲಿ.
ನೋಡಿ ಇದು ನಾನು ಜೀನ್ಸ್ಗೆ ಹಾಕೋತೀನಿ, ಇದು ಮತ್ತು ಇದು ಎರಡೂ ನಾನು ಜೀನ್ಸ್ ವೇರ್ಗೆ ಯೂಸ್ ಮಾಡ್ತೀನಿ. ಅದಾದಮೇಲೆ ಜುಮ್ಕಾ, ಈ ಜುಮ್ಕಾನು ನಾನು ಎಲ್ಲೂ ಯೂಸ್ ಮಾಡಿಲ್ಲ, ಮತ್ತು ಇದನ್ನು ಯೂಸ್ ಮಾಡಿಲ್ಲ ಅಂತ ಹೇಳಿದೆ ಅಲ್ವಾ. ಇದನ್ನು ಅಷ್ಟೇ ಜೀನ್ಸ್ ವೇರ್ಗೆ ಸೂಟ್ ಆಗುತ್ತೆ, ಇದನ್ನು ಹಾಕೋತೀನಿ ಅವಾಗವಾಗ. ಇದನ್ನಂತೂ ಯೂಸೇ ಮಾಡಿಲ್ಲ, ಬಟ್ ಇಟ್ಕೊಂಡಿದ್ದೀನಿ. ಇದ್ರದ್ದೆಲ್ಲ ಒಂದು ಮಿಸ್ ಆಗಿದೆ. ತುಂಬ ಚೆನ್ನಾಗಿದೆ, ಪಿಂಕ್ ಕಲರ್ ಡ್ರೆಸ್ಗೆಲ್ಲ ತುಂಬ ಸಖತ್ತಾಗಿದೆ, ಬಟ್ ಎಲ್ಲೋ ಒಂದು ಮಿಸ್ ಆಗಿಬಿಟ್ಟಿದೆ. ಇದನ್ನು ನೋಡಿ, ಇದು ಚೆನ್ನಾಗಿದೆ, ಯಾವುದ್ರದ್ದು ಅಂತ ಗೊತ್ತಿಲ್ಲ, ಸೆಟ್ ಯಾವುದೋ ಒಂದು ಸೆಟ್ಟಿದು ಅನಿಸುತ್ತೆ, ಬಟ್ ಎಲ್ಲೋ ಮಿಸ್ ನಾನು ಎಲ್ಲೂ ಹಾಕೊಂಡಿಲ್ಲ, ಯೂಸ್ ಮಾಡಿಲ್ಲ ಇದನ್ನು. ಇದ್ರ ಸರನೇ ಮಿಸ್ ಆಗಿಬಿಟ್ಟಿದೆಯಲ್ಲ, ಗೊತ್ತಿಲ್ಲ ಎಲ್ಲೋಗಿದೆ ಅಂತ. ಮುನ್ಮೂರು ಜುಮ್ಕಾ, ಇದು ಅಷ್ಟೇ ನನ್ನ ಫೇವ್ರೆಟ್. ಇದು ಅಂದರೆ ಇದು ಸಿಂಪಲಾಗಿದೆ ಅಲ್ವಾ ವೇರ್ ಮಾಡೋಕ್ಕೆ. ನೋಡಿ ಏನು ಹಿಂದೆಗಡೆ ಎಲ್ಲ ಉಕ್ಕೆಲ್ಲ ಹಾಕೋಂಗಿಲ್ಲ, ಸೊ ನನಗೆ ತುಂಬ ಇಷ್ಟ ಈ ಥರದ್ದು. ಆದರೆ ಜಾಸ್ತಿ ವೇರ್ ಮಾಡಲ್ಲ ನಾನು ಇದನ್ನೆಲ್ಲ, ಯಾವಾಗಲೂ ರೇರು, ತುಂಬ ಅಂದರೆ ತುಂಬ ರೇರು. ಜೀನ್ಸ್ ಹಾಕಿದಾಗ ಮಾತ್ರ ತೋರಿಸಿದ್ನಲ್ಲ ನಿಮಗೆ, ಇದೆರಡು ಸೆಟ್ ಹಾಕ್ತೀನಿ. ಬಿಟ್ಟರೆ ಅದರ ಫಂಕ್ಷನ್ ಇದ್ದರೆ ಈ ಥರ ಜುಮ್ಕಾಗಳು ಆ ಥರ ಹಾಕೋತೀನಿ, ಅದು ಹೊರಗಡೆ ಫ್ರೆಂಡ್ಸ್ ಜೊತೆ ಹೋದಾಗ ಮಾತ್ರ. ಇನ್ನು ಹಸ್ಬೆಂಡ್ ಜೊತೆ ಹೋದ್ರಂತೂ ಕೇಳೋಂಗೇ ಇಲ್ಲ, ಈ ಥರ ಜುಮ್ಕಾ ವೇರ್ ಮಾಡಬೇಕಷ್ಟೆ, ಆಯಿತಾ. ಅದಾದಮೇಲೆ ಇದನ್ನು ವೇರ್ ಮಾಡಿಲ್ಲ, ಮಾಡಬೇಕು ಅಂತ ಆಸೆ, ಬಟ್ ನೋಡೋಣ ಮುಂದೆ ಎಲ್ಲರೂ ಆದರೆ ಹಾಕ್ತೀನಿ. ಅದಾದಮೇಲೆ ನೋಡಿದ್ರಿ ಅಲ್ವಾ, ಇನ್ನೇನು ನೋಡಿದ್ಲ ಮಿಸ್ ಆಗಿದೆ, ನೋಡಿ ಟೋಟಲಾಗಿ ನಂದು ಇಷ್ಟು. ನೋಡಿ ಅದೊಂದಿದೆ ಅಲ್ಲ, ಇದು ಸೊಂಟದ ಡಾಬು. ಬಟ್ ಏನಂದರೆ ಇದನ್ನು ನನ್ನ ಸಿಸ್ಟರ್ ಮದುವೆ ಅಂತ, ಅಂದರೆ ನನ್ನ ಕಸಿನ್ ಸಿಸ್ಟರ್ ಮದುವೆಗೆ ಹೋಗಿದ್ವಲ್ಲ, ಅಲ್ಲಿ ಮಾತ್ರ ಹಾಕಿದ್ದು, ಆವಾಗಲೇ ತೊಗೊಂಡಿದ್ದು ವಸ್ತು ಅಂತ ಹೇಳ್ಬಿಟ್ಟು. ಇವಾಗ ನಮ್ಮ ಮನೆ ಗ್ರೂಪ್ ಪ್ರವೇಶಕ್ಕೆ ಹಾಕ್ತೀನಿ ಇದನ್ನು. ಇದು ಜಡೆದು ಹಿಂದೆಗಡೆ ಹಾಕ್ತಾರಲ್ಲ ಅದು, ಇದು ನನ್ನ ತಂಗಿ ಕೊಟ್ಟಿದ್ದು ನನಗೆ. ಅವಳತ್ರ ಇಸ್ಕೊಂಡು ಸುಮಾರು ವಸ್ತುಗಳು ನಾನು ರಿಟರ್ನೇ ಮಾಡಿಲ್ಲ. ಅದಾದಮೇಲೆ ಇದು ಬ್ರೇಸ್ಲೈಟು ಜೀನ್ಸ್ಗೆ ಹಾಕೋತೀನಿ, ತುಂಬ ಯೂಸ್ ಮಾಡ್ತೀನಿ. ನೋಡಿ ಚೆನ್ನಾಗಿದೆಯಲ್ಲ, ಇದು ಸಿಲ್ವರ್ದು. ಬಟ್ ಇದು ಯಾಕೋ ಲಾಕೋ ಕೂರ್ತಾನೆ ಇಲ್ಲ, ತುಂಬ ಬಿಚ್ಚೋಗ್ಬಿಡುತ್ತೆ. ಏನಾದರೂ ಸಜೆಸ್ಟ್ ಮಾಡಿ ನನಗೆ, ನಾನು ಥ್ರೆಡ್ ಹಾಕಿದ್ದೀನಿ, ಬಟ್ ಏನಾದರೂ ಸಜೆಸ್ಟ್ ಮಾಡಿ. ನೋಡಿ ಈ ಥರ ಲಾಕ್ ಮಾಡಿದ್ರೆ ಕಾಣಿಸ್ತಾ ಇದೆ ಅಲ್ವಾ, ಈ ಥರ ಲಾಕ್ ಮಾಡಿದ್ರೆ ಈ ಲಾಕು ಫುಲ್ಲು ಚಿಕ್ಕ ಆಗ್ಬಿಟ್ಟಿದೆ ಅಲ್ಲ, ಕಾಣಿಸ್ತಿದ್ಯಾ ನೋಡಿ ಇಲ್ಲಿ. ಇದು ವಾಪಸ್ ಕೆಳಗಡೆ ಬಂದುಬಿಡುತ್ತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಏನಾದರೂ ಇದ್ದರೆ ಸಜೆಸ್ಟ್ ಮಾಡಿ ಯಾವ ಥರ ಲಾಕ್ ಮಾಡೋದು ಅಂತ. ಎರಡೂ ಕಲ್ಯಾಣಲ್ಲೇ ತಗೊಂಡಿದ್ದು, ಬಟ್ ಏನೋ ಗೊತ್ತಿಲ್ಲ, ಅದು ಇದು ಚೆನ್ನಾಗಿದೆ ನೋಡಿ. ಇವೆರಡು ಇಷ್ಟ ನನಗೆ, ತುಂಬ ಇಷ್ಟ. ಬಟ್ ಅದೊಂದು ಲಾಕ್ ಮಿಸ್ ಆಗಿದೆಯಲ್ಲ, ಅದರಿಂದ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಸದ್ಯದಲ್ಲಿ. ಅದಾದಮೇಲೆ ನೋಡಿ ಜಡೆ ಬಿಲ್ಲೆ ಎಷ್ಟು ಚೆನ್ನಾಗಿದೆ ಅಲ್ವಾ, ನನಗೆ ತುಂಬ ಇಷ್ಟ. ಇದನ್ನು ಹಾಕ್ಕೊಂಡಿದ್ದೀನಿ ಮದುವೆಯಲ್ಲಿ. ಇದು ಅಷ್ಟೇ, ತುಂಬ ತುಂಬ ಅಂದರೆ ತುಂಬ ಇಷ್ಟ. ಒಂದಷ್ಟು ಫೋಟೋನ ನಾನು ಕೊಟ್ಟಿರ್ತೀನಿ ಅಲ್ಲಲ್ಲೇ ನೋಡ್ಕೊಳ್ಳಿ, ಓಕೆನಾ. ಇಷ್ಟು ಜ್ಯುವೆಲರಿ ಕಲೆಕ್ಷನ್ಸ್ ನನ್ನ ಹತ್ರ ಇವೆ, ಬಟ್ ಯೂಸ್ ಮಾಡೋದು ಮಾತ್ರ ತುಂಬ ರೇರು. ನೋಡಿ ಓಲೆಗಳ ಕಲೆಕ್ಷನ್ಸ್ ನೋಡಿದ್ರಿ ಅಲ್ವಾ, ಇಷ್ಟಿದೆ. ಉಲ್ಟಾ ನನಗೆ ಜಾಸ್ತಿ ಗಿಫ್ಟ್ ಬಂದಿರೋದೇ ಜಾಸ್ತಿ. ಈ ಸ್ಕೂಲಲ್ಲಿ ಮಕ್ಕಳು ಆಲ್ಮೋಸ್ಟ್ ಜುಮ್ಕಾ ಎಲ್ಲ ತಂದು ಕೊಟ್ಟಿರ್ತಾರೆ. ಇದನ್ನು ಅಷ್ಟೇ, ಅದು ಒಂದು ಕೊಲಿಗೆನ ತಂದು ಕೊಟ್ಟರು ಇದನ್ನು ಅನಿಸುತ್ತೆ. ನೋಡಿ ಚೆನ್ನಾಗಿದೆಯಾ ನನ್ನ ಜ್ಯುವೆಲರಿ ಕಲೆಕ್ಷನ್ಸ್. ನಾನು ಕ್ರೀಮ್ ಬಗ್ಗೆನೂ ಹೇಳೋಣ ಅಂದ್ಕೊಂಡೆ ಇವತ್ತು. ನಾನು ಯಾವುದಾದ್ರು ಫೌಂಡೇಶನ್ ಯೂಸ್ ಮಾಡ್ತೀನಿ ಅದೆಲ್ಲ ಹೇಳೋಣ ಅಂದ್ಕೊಂಡೆ, ಬಟ್ ಇನ್ನೊಂದು ದಿನ ಮಾಡ್ತೀನಿ ವಿಡಿಯೋನ. ಅದಕ್ಕೆ ಇವಾಗ ನನಗೆ ಹುಷಾರಿಲ್ಲ, ನಾನು ವಾಯ್ಸ್ ಕೇಳಿದ್ರೆ ಮಾತಾಡ್ಬೋದು ಮೇ ಬಿ. ತುಂಬ ಡಿಸ್ಟರ್ಬೆನ್ಸ್ ಇದೆ. ನೋಡಿ ಈ ಬಳೆ ಇದೆಯಲ್ಲ, ಇಷ್ಟು ಬಳೆನ ಅಂದರೆ ಫುಲ್ಲು ಒಂದೊಂದು ಡಜನ್ ಇದೆ ಬಳೆ. ಇದ್ರ ಜೊತೆ ಈ ಬಳೆಗಳನ್ನ ಮಿಕ್ಸ್ ಮಾಡಿ ಹಾಕೊಳ್ಳೋದು. ಇವು ಎಲ್ಲ ಫಂಕ್ಷನ್ಗೂ ಗೋಲ್ಡ್ ವೇರ್ ಮಾಡೋಕ್ಕಾಗಲ್ಲ ಅಲ್ವಾ, ಆವಾಗ ಯಾವಾಗ ಫಂಕ್ಷನ್ ಗೋಲ್ಡ್ ಅಂದರೆ ಒಂದನ್ನೇ ಹಾಕೋಬೇಕು. ಬಟ್ ಇದನ್ನು ವೆರೈಟಿ ಹಾಕೋಬೋದಲ್ವ, ಆವಾಗ ಗಾಜಿನ ಜೊತೆ ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ಸೂಪರಾಗಿ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ. ನೀವು ಹಿಂಗೆ ಮಾಡಿ, ವೆಲ್ವೆಟ್ ಬಳೆಗಳು ಸಿಗುತ್ತೆ ನೋಡಿ. ವೆಲ್ವೆಟ್ ಅಂದರೆ ಈ ಥರ ಸಿಗುತ್ತೆ, ಫುಲ್ ಸೆಟ್ ಇದೆ. ಎಲ್ಲರೂ ಸಪ್ರೇಟ್ ಮಾಡೋಕ್ಕಾಗಿಲ್ಲ ನನಗೆ, ಸೊ ಹಂಗಾಗಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಪ್ರತಿಯೊಂದು. ಮತ್ತು ಇದೊಂದು ಸಿಲ್ವರ್ ಕಲರ್ ಬಳೆ ಬರುತ್ತೆ ನೋಡಿ. ಇದನ್ನೆಲ್ಲ ಒಂದೊಂದು ಡಜನ್ ತೆಗೆದಿಟ್ಕೊಂಡ್ರೆ ನೀವು ಬೇರೆದಕ್ಕೆ ಮಿಕ್ಸ್ ಮಾಡ್ಕೊಬೋದು. ಕಾಣಿಸ್ತಾ ಇದೆಯಾ, ಪ್ರತಿಯೊಂದು ಕಲರ್ಗೂ ಮಿಕ್ಸ್ ಮಾಡ್ಕೊಬೋದು. ಮಧ್ಯದಲ್ಲಿ ಆ ಕಡೆ ಈ ಕಡೆ ಈ ಬಳೆನ ಹಾಕೋಬಿಟ್ರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಫೈನಲಿ ನನ್ನ ಒಂದು ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್ಸ್ ಹೀಗಿರುತ್ತೆ ನೋಡಿ. ಇಷ್ಟ ಆಯಿತಾ? ಏನಾದರೂ ಐಡಿಯಾಸ್ ಇದ್ದರೆ ಕೊಡಿ ನನಗೆ. ಅದೇ ಹೇಳಿದ್ನಲ್ಲ, ಬ್ರೇಸ್ಲೆಟ್ ಲಾಕ್ ಹೇಗೆ ಮಾಡೋದು ಅದು ಗೊತ್ತಾಗ್ತಾ ಇಲ್ಲ. ನಾನು ಥ್ರೆಡ್ ಹಾಕಿದ್ದೀನಿ, ಅದು ಹೇಗೆ ಲಾಕ್ ಮಾಡೋದು ಅಂತ ಏನಾದ್ರು ಐಡಿಯಾ ಗೊತ್ತಾದರೆ ನನಗೆ ಹೇಳಿ ಆಯಿತಾ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ?
ಒಂದಷ್ಟು ಫೋಟೋನ ಅಲ್ಲೇ ನಾನು ಹಾಕಿರ್ತೀನಿ ಸೈಡಲ್ಲಿ ನೋಡಿ, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಹಾಕಿ, ಏನೇ ಇದ್ದರೂ ಕಮೆಂಟಲ್ಲಿ ಹೇಳಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್.